ಕಾಗವಾಡ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು. ಐನಾಪುರದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭರವಸೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ರಸ್ತೆ, ಕುಡಿಯುವ ನೀರು, ಶಾಲಾ ಕಟ್ಟಡ ಹಾಗೂ ಗಟಾರೀಕರಣದಂತಹ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಅನುದಾನ ಬಿಡುಗಡೆಗೊಳಿಸುವುದಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭರವಸೆ ನೀಡಿದ್ದಾರೆ. ಗುರುವಾರ ಐನಾಪುರದ ಇಂದಿರಾನಗರ ಬಡಾವಣೆಯಲ್ಲಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಗಟಾರೀಕರಣ ಕಾಮಗಾರಿಗೆ ಅವರು ಭೂಮಿಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡುತ್ತಿದ್ದು, ಗ್ಯಾರಂಟಿ ಯೋಜನೆಗಳ ಲಾಭ ಎಲ್ಲರಿಗೂ ತಲುಪುತ್ತಿದೆ. ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಮೇಶ್ ಸಿಂದಗಿ, ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರಿ, ಉಮೇಶ್ ಪಾಟೀಲ್, ಸುದರ್ಶನ್ ಜಂತನ್ನವರ್ ಸೇರಿದಂತೆ ಪುರಸಭೆಯ ಅಧಿಕಾರಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಭಾರತ್ ಒನ್ ನ್ಯೂಸ್, ಚಿಕ್ಕೋಡಿ. ಈಗಾಗಲೇ ಪೂಜೆಯಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿ ಭಾಗಿಯಾಗಿದ್ದೀರಿ. ಮುಖಂಡರು ಅವರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಕಾಲನಿಯ ಎಲ್ಲ ಮತ ಬಾಂಧವರು ಹಾಗೂ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಸರ್ಕಾರ ಯಾವತ್ತೂ ಜನರ ಪರವಾಗಿ ಪ್ರತಿಯೊಬ್ಬರಿಗೂ ಮುಟ್ಟಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ ಆಗಿದೆ. ಎಲ್ರಿಗೂ 5 ಗ್ಯಾರಂಟಿಯನ್ನು ಮುಟ್ತಾ ಇದೆ. ಈಗಾಗಲೇ ಯಶಸ್ವಿಯಾಗಿ 3 ವರ್ಷ ನಮ್ಮ ಸರ್ಕಾರ ಪೂರ್ಣಗೊಂಡಿದೆ ರಾಜ್ಯದಲ್ಲಿ. ಇನ್ನು ಮುಂದೆ ಕೂಡ ತಮ್ಗೆ ಯಾವುದೇ ತಮ್ಮ ಭಾಗದ ಅಭಿವೃದ್ಧಿಗಾಗಿ ಯಾವುದೇ ಕಾರ್ಯ ಇದ್ರೂ ನೀರಿಂದಾಗಲಿ, ಗಟಾರದಾಗಲಿ, ರೋಡಿಂದಾಗಲಿ, ನಮ್ಮ ಶಾಲೆಗಳದಾಗಲಿ, ಸ್ಕೂಲಿಂದಾಗಲಿ, ಕಾಲೇಜ್ಗಳಾಗಲಿ ಯಾವುದೇ ರೀತಿಯ ತೊಂದರೆ ಆದ್ರೂ ತಾವೆಲ್ಲರೂ ನಮಗೆ ಬಂದು ತಮ್ಮ ಮನವಿಯನ್ನು ಕೊಡ್ಬೋದು. ಯಾವಾಗಲೂ ನಿಮ್ಮ ಪರವಾಗಿ ನಾವು ಜೊತೆಗಿದ್ದೀವಿ. ಒಂದು ಕ್ಷೇತ್ರ ಅಭಿವೃದ್ಧಿ ಆದರೆ ಅಲ್ಲಿನ ಶಾಲಾ ಮಕ್ಕಳು ಓದಲಿಕ್ಕೆ ಅನುಕೂಲ ಆಗುತ್ತೆ. ಬೇಗನೆ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಆಂಬ್ಯುಲೆನ್ಸ್ಗೆ ಹೋಗುವಂತ ಭಾಳ ಸ್ಮೂತಾಗಿ ಹಾಸ್ಪಿಟಲ್ಗೆ ತಲುಪುವಂತಾಗುತ್ತೆ. ಸೊ ಹಾಗಾಗಿ ಅದರ ಉದ್ದೇಶದಿಂದ ತಮ್ಮ ಎಲ್ಲಿ ರೋಡ್ಗಳ ಹದಗೆಟ್ಟಿದ್ದಾವೆ ಅಲ್ಲಿ ದುರಸ್ತಿ ಅದನ್ನ ಒಳ್ಳೆ ರೀತಿಯಿಂದ ಸಿಸಿ ಹಾಗೂ ಡಾಂಬರಿ ಅನೇಕ ರೀತಿಯಲ್ಲಿ ಸ್ಕೀಮ್ಸ್ ಇರ್ತವೆ. ಅದರ ತಕ್ಕಂಗೆ ನಾವು ಅಭಿವೃದ್ಧಿ ಕಾರ್ಯನ ಮಾಡ್ತಾ ಬಂದಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಯಾವಾಗ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಇದೇ ರೀತಿ ತಮ್ಮ ಮಕ್ಕಳನ್ನ ಓದಿಸಿ, ಎಲ್ಲರೂ ಕೂಡ ಶಾಲಾ ಇಲ್ಲೇ ಇದೆ, ಎಲ್ರಿಗೂ ಕೂಡ ಮುಂದೆ ನಿಮಗೆ ಹೈಸ್ಕೂಲ್ ಕಾಲೇಜ್ ಬೇಕಾದರೆ ತಮ್ಮ ಮನವಿಯನ್ನು ನಾವು ಕೊಡಿ. ನಾವು ನಮ್ಮ ಗ್ರಾಮಕ್ಕೆ ಒಳ್ಳೆ ಶಿಕ್ಷಣವನ್ನು ತರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಒಂದು ಸಮಾನ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಪೆನ್ನನ್ನು ಹಿಡ್ಕೊಂಡು ಬರೆಯುವಂಥ ತಾಕತ್ತು ಯಾವುದೂ ಇಲ್ಲ ಈ ದೇಶದಲ್ಲಿ, ಈ ಸಮಾಜದಲ್ಲಿ. ಅದಕ್ಕಾಗಿ ತಮ್ಮ ಮಕ್ಕಳನ್ನು ಓದಿಸಿ ದೊಡ್ಡ ಡಿಗ್ರಿ ಆಗಲಿ, ದೊಡ್ಡ ಪೋಸ್ಟ್ ಹುದ್ದೆಯಲ್ಲಿ ಹೋಗಲಿ ಅಂತ ನಮ್ಮದು ಕೂಡ ಆಸೆ ಇದೆ. ತಮ್ಮೆಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ಪೋಷಕರದು. ಸೊ ಹಾಗಾಗಿ ಜನಪ್ರತಿನಿಧಿಗಳಾಗಿ ನಮ್ಮದು ಕರ್ತವ್ಯ ತಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯವನ್ನು ತಂದುಕೊಡುವಂಥದ್ದು. ಹಾಗಾಗಿ ತಾವು ಯಾವುದೇ ಹಿಂಜರಿಕೆಯಿಂದ ಯಾವುದೇ ಇದು ಮಾಡಲಾರ್ದೇ ತಮ್ಮ ಆಫೀಸ್ಗೆ ಬಂದು ತಾವು ಮನವಿಯನ್ನು ಕೊಡ್ಬೋದು. ನಮ್ಮ ಎಲ್ಲ ಮುಖಂಡರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ತಾವು ಸಂಪರ್ಕ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿ ತಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಂಡ್ಸ್ ತಂದು ತಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂಥ ನಾವಾಗಿರಲಿ. ಎಲ್ಲ ಮುಖಂಡರು ಸೇರಿ ಅದನ್ನು ಡಿಸ್ಕಸ್ ಮಾಡಿ ಮುಂದಿನ ಏನು ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ.